ಅಧ್ಯಕ್ಷರೇ ಏನ್ ತೊಂದರೆ ಇಲ್ಲ. ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ. ಮನುಷ್ಯಂಗೆ ನನಗೂ ಸ್ವಾರ್ಥ ಇದೆ, ಅವ್ರಿಗೂ ಸ್ವಾರ್ಥ ಇದೆ. ಈಗ ಹಿಂದೆ ಅಲ್ಲಿ ಎಂಬಾಸಿ ಅವ್ರದ್ದು ಒಂದು 250-200 ಎಕರೆ ಅಲ್ಲೇನೋ ಜಮೀನಿದೆ. ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 140 ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು, 120 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಬರೀ 1 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಇವ್ರದ್ದು ಒಂದು 70-80 ಎಕರೆ ಇದೆ. ಇವರು ದುಡ್ಡು ಕೊಟ್ಬಿಡ್ಲೆ 300 ಇಟ್ಬಿಡ್ತೀನಿ ಸ್ಟೇಷನ್. ಓಕೆ ಸಭಾಧ್ಯಕ್ಷರೇ ಹಂಪನಗೌಡ ಬಾದಲ್ಲಿ ಅವರು ಅಂದ್ರೆ ಅಲ್ಲ ಈಗ ಅಂದ್ರೆ ದುಡ್ಡು 6 ಜನ ಕೊಡ್ಲಿಕ್ಕೆ ಸ್ಟೇಷನ್ ಮಾಡೋದು ಯಾರು ಮಾಡ್ತಾರೆ, ಯಾರು ಕೊಡೋದು ಸರ್ಕಾರ ಸರಿ ಮಾಡ್ತಾರೆ. ಅಲ್ಲ ಈಗ DPR ದಲ್ಲಿ ಇದೆ ಸ್ಟೇಷನ್. ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರು ಫಸ್ಟ್ ಕೊಡ್ತಾರೆ. ಗಂಭೀರವಾದ ಸರ್ಕಾರ ಸರಿ ಮಾಡ್ತದಂತೆ. ಇದು ಗಂಭೀರವಾದ ಪ್ರಶ್ನೆ. ಅಧ್ಯಕ್ಷರೇ 9 ಕಿಲೋಮೀಟರ್ ಈಗ ಹಿಂದೆ CM ಅವರು ಅದನ್ನ ಅನುಮೋದನೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡನು ಕಟ್ಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು 1 ಕೋಟಿ ಕಟ್ಟಿದ್ದಾರೆ. ಮುನ್ರತ್ನ ಏನ್ ಹೇಳ್ತಾ ಇದ್ದಾನೆ, 1 ಕೋಟಿ ಕಟ್ಟಿದ್ದಾರೆ, ಇನ್ನು ಉಳಿದದ್ದ 119 ಕೋಟಿ ಕಟ್ಲಿ. ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಧಮ್ಕಿ ಹಾಕ್ಲಿ ಅಂತ ಅಷ್ಟೇ ಹೇಳಿದ್ವು, ಬೇರೆ ಏನು ಹೇಳಿಲ್ಲ. ನಾನ್ ಧಮ್ಕಿ ಅಲ್ಲ. ಈಗ ಎಂಬಾಸಿ ಹೆಸರು ಹಾಕ್ಬೇಕು ಅಷ್ಟ. ಮುನ್ರತ್ನ ಕಂಪನಿ ಅಂತ ಒಂದು ಮಾನ್ಯ ಸಭಾಧ್ಯಕ್ಷರೇ, ನೀವು ಅಗ್ರಿಮೆಂಟ್ ಮಾಡ್ಬಿಟ್ಟಿದ್ದೀರಲ್ಲ, ಅಗ್ರಿಮೆಂಟ್ ಯಾರ ಜೊತೆ ಉತ್ತರ ಬೇಡ. ಅಗ್ರಿಮೆಂಟ್ ಆಗೋಟಿದೆ, ಅಗ್ರಿಮೆಂಟ್ ಆಗಿಲ್ಲ ಅಂದ್ರೆ